ಕಾರ್ಯೂ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿ ವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಶ್ರೀ ಗುರುಭ್ಯೋ ನಮಃ. ಗೃಹಸ್ಥಾಶ್ರಮದ ಅನುಷ್ಠಾನ ವಿಧಾನಗಳ ಬಗ್ಗೆ, ಅದಕ್ಕೂ ಮುಖ್ಯವಾಗಿ ಗೃಹಸ್ಥಾಶ್ರಮದ ಮಹತ್ವದ ಬಗ್ಗೆ ನಿನ್ನೆ ದಿವಸ ಸುಮಾರು 25 ನಿಮಿಷಗಳ ಕಾಲಾವಧಿ ನಾವು ಅನುಸಂಧಾನ ಮಾಡಿಕೊಂಡಿದ್ದೇವೆ. ಇವತ್ತು ಅದರ ಮುಂದುವರಿದ ಭಾಗ. ಗೃಹಸ್ಥಾಶ್ರಮ ಆರಂಭವಾಗುವುದು ವಿವಾಹ ಅನ್ನುವ ಪ್ರಕ್ರಿಯೆಯ ಮೂಲಕ. ಈ ವಿವಾಹ ಅನ್ನುವ ಶಬ್ದ ಸಂಸ್ಕೃತ ಸಾಹಿತ್ಯದಲ್ಲಿ ಭಾರಿ ಮಹತ್ವವನ್ನು ಪಡೆದಿಲ್ಲ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಸಂಸ್ಕಾರಗಳನ್ನು ನಿರೂಪಿಸುವಾಗ 16 ಸಂಸ್ಕಾರಗಳಾಗಬೇಕು. ಅದರಲ್ಲಿ ಕೊನೆಯದ್ದು ವಿವಾಹ ಅಂತ ಹೇಳುವ ಕ್ರಮ ಇದೆ. ವಿವಾಹ ಅನ್ನುವ ಶಬ್ದದ ಅರ್ಥ ವಿಶೇಷವಾಗಿ ಹೊತ್ತುಕೊಳ್ಳುವುದು ಅಂತ. ವಾಹನ ಅಂದ್ರೆ ಹೊತ್ತುಕೊಂಡು ಸಾಗುವಂತಹದ್ದು. ವಾಹನ ಅಂದ್ರೆ ಹೊರುವುದು. ವಿಶೇಷವಾಗಿ ಹೊರುವುದಕ್ಕೆ ವಿವಾಹ ಅಂತ ಹೆಸರು. ಆದ್ರಿಂದ ವಿವಾಹ ಅನ್ನುವ ಶಬ್ದವನ್ನೇ ಬಳಸುವುದಾದ್ರೆ ವಿಶೇಷ ಜವಾಬ್ದಾರಿಯನ್ನು ಹೊರುವುದು. ನಿನ್ನೆ ಹೇಳಿದ ಹಾಗೆ ಒಬ್ಬ ವ್ಯಕ್ತಿ ಗೃಹಸ್ಥನಾಗಿ ಎಲ್ಲರ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಗೃಹಸ್ಥ ಗಾಳಿ ಎಲ್ಲರ ಜೀವನಕ್ಕೆ ತಾನು ಕಾರಣವಾಗಿರುವ ಹಾಗೆ ಎಲ್ಲರ ಇರುವಿಕೆಗೆ ಗೃಹಸ್ಥ ಕಾರಣನಾಗಿದ್ದಾನೆ ಅನ್ನುವ ಮನುವಿನ ಮಾತಿನಂತೆ ತಾನು ತನ್ನ ಆನಂದಕ್ಕೋಸ್ಕರ, ಕೇವಲ ತನ್ನ ಭೋಗ ಭಾರಕ್ಕೋಸ್ಕರ ತಾನು ವಿವಾಹವಾಗುವುದಲ್ಲ. ಅದು ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತುಕೊಳ್ಳತಕ್ಕಂತಹ ಪ್ರಕ್ರಿಯೆ ಅನ್ನುವುದು ವಿವಾಹ ಅನ್ನುವ ಶಬ್ದದಲ್ಲೇ ಅಂತರ್ಘಟಕವಾಗಿದೆ. ಆದ್ರಿಂದ ಧರ್ಮಶಾಸ್ತ್ರಗಳಲ್ಲಿ ವಿವಾಹ ಅನ್ನುವ ಶಬ್ದವನ್ನು ಮತ್ತೆ ಮತ್ತೆ ಬಳಸ್ತಾರೆ. ಅದರ ಉದ್ದೇಶ ಈತ ಸಮಾಜದ ಶ್ರೇಯಸ್ಸಿಗೋಸ್ಕರ ಜವಾಬ್ದಾರಿಯನ್ನು ಹೊತ್ತುಕೊಂಡವ ಅನ್ನುವುದನ್ನು ಜ್ಞಾಪಿಸುವಂತಹದ್ದು. ವೇದಗಳಲ್ಲಿ ಈ ವಿವಾಹ ಅನ್ನುವ ಶಬ್ದವನ್ನು ಬಳಸುವುದಿಲ್ಲ. ಅಲ್ಲಿ ಪಾಣಿಗ್ರಹಣ, ಪರಿಣಯನ, ಭಾರ್ಯಾತ್ವ ಸಿದ್ಧಿಗೋಸ್ಕರ ನಡೆಸುವ ಸಂಸ್ಕಾರ ಅನ್ನುವ ಅರ್ಥದಲ್ಲಿ ಸ್ನಾತಕೋತ್ತರ ವ್ರತ ಇಂತಹ ಶಬ್ದಗಳನ್ನು ಬಳಸ್ತಾರೆ. ಅಲ್ಲಿ ವ್ರತ ಅನ್ನುವ ಶಬ್ದವನ್ನು ಬಳಸುವುದೇ ಈ ವ್ರತ ಅನ್ನುವ ಶಬ್ದದ ಹಿಂದೆ. ಅದು ಬ್ರಹ್ಮಚರ್ಯ ವ್ರತ ಇರಬಹುದು, ಗಾರ್ಹಸ್ಥ್ಯ ವ್ರತ ಇರಬಹುದು, ಅಥವಾ ನಮ್ಮ ಅನುಷ್ಠಾನದಲ್ಲಿರುವ ಸತ್ಯನಾರಾಯಣ ವ್ರತ, ಭಾದ್ರಪದ ಚತುರ್ಥಿ ವ್ರತ, ಇಂತಹ ವ್ರತಗಳಿರ್ಬೋದು. ಈ ಎಲ್ಲ ವ್ರತ ಅನ್ನುವ ಶಬ್ದದ ಹಿಂದೆ 2 ಅರ್ಥ ಇದೆ. ಒಂದು, ತಾನು ಶರಣಾಗತಿಯನ್ನು ಹೊಂದುವುದು. ಮತ್ತೊಂದು, ನಿಯಮಸ್ಥಿತನಾಗುವುದು. ಹೀಗೆ ನಿಯಮ, ಶರಣಾಗತಿ ಅನ್ನುವುದು 2 ಸೇರಿ ವ್ರತ ಅನ್ನುವ ಶಬ್ದದಲ್ಲಿ ಸೇರಿಕೊಂಡಿದೆ. ಮಾತಾಡ್ಬೋದಾ? ಸರಿಯಾಗಿ ಕೇಳಿಸ್ತಾ ಇಲ್ವಾ? ಆಚಾರ್ಯ, ತುಂಬಾ ಸಣ್ಣ ಧ್ವನಿ ಕೇಳಿಸ್ತಿದೆ. ಹಾಗಾದ್ರೆ ನಾನು ಮೊಬೈಲ್ ಅನ್ನೇ ಹತ್ರ ಇಟ್ಟುಕೊಳ್ತೇನೆ. ಹಾ, ಸರಿ. ಈಗ ಕೇಳಿಸ್ತದಾ? ಹಾ, ಕೇಳಿಸ್ತಿದೆ. ಹಾ, ಸರಿ. ವ್ರತ ಅನ್ನುವ ಶಬ್ದದ ಹಿಂದೆ ಒಂದು ಶರಣಾಗತಿ, ಮತ್ತೊಂದು ನಿಯಮ. ವೃಣ್ಯವರಣೆ ಅಂತ ಧಾತು. ನಿಯಮ, ಈಗ ಸತ್ಯನಾರಾಯಣ ವ್ರತ ಇರಬಹುದು, ಬೇರೆ ಬೇರೆ ವ್ರತಾನುಷ್ಠಾನಗಳಿರಬಹುದು. ಅದರಲ್ಲಿ ಆತನಿಗೆ ಕೆಲವು ಆದೇಶಗಳಿದ್ದಾವೆ. ಒಂದು ಊಟವನ್ನು ಮಾತ್ರ ಮಾಡಬೇಕು, ಆಹಾರದಲ್ಲಿ ನಿಯಂತ್ರಣವನ್ನು ಸಾಧಿಸಬೇಕು, ಬ್ರಹ್ಮಚರ್ಯ ವ್ರತದಲ್ಲಿರಬೇಕು. ಇಂಥದ್ದು ಕೆಲವು ಆದೇಶಗಳು, ಕಟ್ಟುಪಾಡುಗಳಿರುತ್ತವೆ. ಆಹಾರದಲ್ಲಿ ಇಂಥದ್ದನ್ನು ಉಪಯೋಗಿಸಬಾರದು, ಕುಡಿಯುವಾಗ ಇಂಥದ್ದನ್ನು ಕುಡಿಬಾರದು ಅನ್ನುವ ನಿಯಮ. ಇದನ್ನೆಲ್ಲ ವ್ರತ ಅಂತ ಕರಿತೇವೆ. ಅದರ ಜೊತೆಗೆ ಭಗವಂತನಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಂಡು
ಎಲ್ಲವೂ ಭಗವಂತ ಇಟ್ಟ ಹಾಗೆ ನಡೀತದೆ ಅನ್ನುವ ಶರಣಾಗತಿ ಭಾವ ಇದು ಒಟ್ಟೊಟ್ಟಿಗೇ ಬೇಕು. ಆದ್ರಿಂದ ಒಂದೊಂದು ವ್ರತದಲ್ಲೂ ಕೂಡ ಪೂಜಾ ಪ್ರಕ್ರಿಯೆ ಅನ್ನೋದು ಇರ್ತದೆ. ಸತ್ಯನಾರಾಯಣ ವ್ರತದಲ್ಲಿ ದಿನಪೂರ್ತಿ ವ್ರತ, ಸಾಯಂಕಾಲದ ಹೊತ್ತು ಭಜನೆ ಇತ್ಯಾದಿಗಳನ್ನು ನಡೆಸುವಂತಹದ್ದು. ಇವೆಲ್ಲದರ ಜೊತೆಗೆ ದೇವರನ್ನು ಷೋಡಶೋಪಚಾರ ಕಲ್ಪೋಕ್ತ ಪೂಜೆಯನ್ನು ನಡೆಸುವ ವಿಧಾನವೂ ಇರ್ತದಲ್ಲ. ಅದೇ ರೀತಿಯಲ್ಲಿ ಗೃಹಸ್ಥ ಅಂತ ಆದ ಮೇಲೆ ಅವನಿಗೊಂದದೊಂದು ವ್ರತ, ಗಾರ್ಹಸ್ಥ್ಯ ವ್ರತ ಅಂತ. ಈ ವ್ರತದಲ್ಲೂ ಅವನಿಗೆ ನಿಯಮಾವಳಿಗಳ ದೊಡ್ಡ ಒಂದು ಲಿಸ್ಟ್, ಒಂದು ದೊಡ್ಡ ವಿಭಾಗವೇ ಇದೆ. ಅದರ ಜೊತೆಗೆ ಆತನಿಗೆ ಪ್ರತಿನಿತ್ಯವೂ ಭಗವಂತನ ಆರಾಧನೆಯನ್ನು ನಡೆಸುವಂತಹ ಪ್ರಕ್ರಿಯೆ ಇದೆ. ತಾನು ನಡೆಸುವ ಪ್ರತಿಯೊಂದು ಕೆಲಸದಲ್ಲೂ ಇದು ಭಗವದ್ ಆರಾಧನೆ ಅನ್ನುವ ಭಾವದಿಂದ ನಡೆಸುವುದರ ಜೊತೆಗೆ ಪ್ರತ್ಯೇಕವಾಗಿ ಭಗವಂತನನ್ನು ಪೂಜಿಸುವ, ಅದು ಗಂಧ ಪುಷ್ಪಾದಿಗಳಿಂದ ಪೂಜಿಸುವಂತಹದ್ದಿರಬಹುದು, ಅಥವಾ ಧ್ಯಾನ ಸ್ತೋತ್ರ ಮೊದಲಾದ ವಿಭಾಗದಿಂದ ಅರ್ಚನೆ ಇರಬಹುದು, ಅಥವಾ 4 ಜನಕ್ಕೆ ಉಪಕಾರ ಮಾಡುವಾಗ ಅವರ ಒಳಗೆ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿಕೊಂಡು ಪೂಜೆಗಳಿರಬಹುದು, ಅಥವಾ ಕೈಯಲ್ಲಿ ತಾಳವನ್ನು ಹಿಡಿದು ಭಜನೆಯನ್ನು ನಡೆಸತಕ್ಕಂತಹ ವಿಧಾನವೇ ಇರಬಹುದು. ಭಗವಂತನ ಪೂಜಾ ವಿಧಾನ ಅನೇಕ ಬಗೆ. ಆ ಅನೇಕ ಬಗೆಯ ಪ್ರತ್ಯೇಕ ಅನುಷ್ಠಾನಗಳನ್ನು ಗೃಹಸ್ಥನಿಗೆ ಧರ್ಮಶಾಸ್ತ್ರ ಆದೇಶಿಸುತ್ತದೆ. ಆ ಗೃಹಸ್ಥನ ಮೊದಲ ಗಾರ್ಹಸ್ಥ್ಯ ಆರಂಭ ಆದದ್ದು ಆತನ ಈ ವಿವಾಹ ಅನ್ನುವ ಪ್ರಕ್ರಿಯೆಯ ಮೂಲಕ. ವಿವಾಹ ಅನ್ನುವ ಪ್ರಕ್ರಿಯೆಯಲ್ಲಿ ಸಪ್ತಪದಿ ಅನ್ನುವ ವಿಧಾನ ನಡೆಸಿದ ಕೂಡಲೇ ದಾನವನ್ನು ಪಡೆಯಲ್ಪಟ್ಟಂತಹ ಕನ್ಯೆ ತನ್ನ ಗೋತ್ರದಿಂದ ಅಥವಾ ತನ್ನ ವಂಶದಿಂದ ಈ ಪತಿಯ ವಂಶಕ್ಕೆ ಪರಿವರ್ತಿತಳಾಗ್ತಾಳೆ. ಸ್ವಗೋತ್ರಾತ್ ಭ್ರಶ್ಯತೆ ನಾರಿ ವಿವಾಹೇ ಸಪ್ತಮೇ ಪದೇ ಅಂತ 7ನೆಯ ಹೆಜ್ಜೆಯಲ್ಲಿ ಆಕೆ ಪೂರ್ತಿ ಪತಿಯ ಗೋತ್ರಕ್ಕೆ ಪರಿವೃತ್ತಳಾಗ್ತಾಳೆ. ಆ ಪತಿಯ ಗೋತ್ರಕ್ಕೆ ತಾನು ಪರಿವರ್ತನೆಯನ್ನು ಹೊಂದುವ ದೃಷ್ಟಿಯಿಂದ ಆಕೆಯಲ್ಲಿ ಅಂತಹ ಮನಸ್ಥಿತಿಯನ್ನು ಗಟ್ಟಿಗೊಳಿಸತಕ್ಕಂತಹ ಭಾವನೆ, ಗಟ್ಟಿಗೊಳಿಸುವ ದೃಷ್ಟಿಕೋನದಿಂದ ಧರ್ಮಶಾಸ್ತ್ರದ ಪ್ರಕಾರ ವಿವಾಹದ ಪ್ರಕ್ರಿಯೆ ನಡೀತದೆ. ಅದರಲ್ಲಿ ಅನೇಕ ವಿಧಿವಿಧಾನಗಳೆಲ್ಲವೂ ಕೂಡ ತಾನು ಪತಿಗೋತ್ರಕ್ಕೆ ಪರಿವರ್ತನೆಯನ್ನು ಹೊಂದುವುದಕ್ಕೆ, ಅಂತಹ ಮನಸ್ಥಿತಿಯನ್ನು ಹೊಂದಿಸಿಕೊಳ್ಳುವುದಕ್ಕೆ ಬೇಕಾಗಿ. ಆದ್ರಿಂದ ಸ್ತ್ರೀ ಧರ್ಮವನ್ನು ನಿರೂಪಿಸತಕ್ಕಂತಹ ಕಪಿಲನ ಮಾತು ಇರಬಹುದು, ನಾರದರು ಸಪ್ತಮಸ್ಕಂದ ಭಾಗವತದಲ್ಲಿ ಹೇಳಿದಂತಹ ಸ್ತ್ರೀ ಧರ್ಮ ವಿವರಣೆ ಇರಬಹುದು. ಇದರಲ್ಲೆಲ್ಲ ಪ್ರಮುಖವಾಗಿ ಸ್ತ್ರೀಯರಿಗೆ ಹೇಳುವಂತಹದ್ದು, ನೀವು ಪತಿಯ ಗೋತ್ರವನ್ನು ಸೇರತಕ್ಕಂಥವರಿದ್ದೀರಿ, ಆದ್ರಿಂದ ಆ ಪತಿಗೋತ್ರದಲ್ಲಿ ಪತಿಯ ಸಂಬಂಧಿಗಳನ್ನು ನಿಮ್ಮ ಸಂಬಂಧಿಗಳು ಆವಾಹನೆ ಮಾಡಿಕೊಳ್ಳಬೇಕು. ಅವರಲ್ಲಿ ತಾರತಮ್ಯದ ಭಾವನೆ ಇರಬಾರದು. ಇವರು ನಮ್ಮ ಸಂಬಂಧಿಕರು, ಇದು ನನ್ನ ಗಂಡನ ಸಂಬಂಧಿಕರು ಅನ್ನುವ ಈ ತರತಮ ಭಾವವನ್ನು ಬೆಳೆಸಿಕೊಳ್ಳುವುದು ಯುಕ್ತ ತರವಲ್ಲ. ಆ ಮನೆಯಲ್ಲಿ ನೀವು ಒಂದಾಗಬೇಕು. ಅಲ್ಲಿ ತನ್ನ ಕಡೆಯವರು ಬಂದಾಗ ಅವರಿಗೆ ಹಾಲು ಕಾಫಿ ಕೊಡುವುದಕ್ಕೆ ಪ್ರತ್ಯೇಕ ದೊಡ್ಡ ಲೋಟ, ಉಳಿದವರು ಪತಿ ಸಂಬಂಧಿಕರು ಬಂದಾಗ ಚಿಕ್ಕ ಲೋಟ ಅನ್ನುವ ರೀತಿಯ ಮನಸ್ಥಿತಿಯನ್ನು ಬೆಳೆಸಿಕೊಳ್ಬಾರದು. ಈ ಪತಿ ಸಂಬಂಧ ಅದು ಸಮಗ್ರವಾಗಿ ನನ್ನ ಕುಟುಂಬ, ನಾನು ಈ ಗೋತ್ರಕ್ಕೆ ಸಂಬಂಧಿಸಿದವಳು ಅನ್ನುವ ಮನಸ್ಥಿತಿಯಲ್ಲಿ ಜೀವನವನ್ನು ನಡೆಸಬೇಕು. ಸ್ತ್ರೀಣಾಂತು ಪತಿದೇವಾನಾಂ ತಚ್ಚುಶ್ರೂಷಾನುಕೂಲತಾ ತದ್ಬಂಧುಷ್ವನುವೃತ್ತಿಶ್ಚ ಅನ್ನುವ ಮಾತನ್ನು ನಾರದರು ಸ್ತ್ರೀ ಧರ್ಮವನ್ನು ನಿರೂಪಣೆ ಮಾಡುವಾಗ ಹೇಳ್ತಾರೆ. ಈ ದೃಷ್ಟಿಕೋನದಿಂದ ವಿವಾಹ ಪ್ರಕ್ರಿಯೆ ಅದು ಸತಿಪತಿಯರು ಒಂದು ಗೋತ್ರದಲ್ಲಿ ಅನ್ನುವ ಮನಸ್ಥಿತಿ ಹುಟ್ಟುವುದಕ್ಕೆ ಬೇಕಾಗುವ ಅನೇಕ ಮಂತ್ರಗಳನ್ನು ರೂಢಿಸಿಕೊಂಡಿರುವಂತಹ ಒಂದು ಪ್ರಕ್ರಿಯೆ. ಇದರಲ್ಲಿ ಅರುಂಧತಿ ದರ್ಶನ ಅನ್ನುವುದು ಒಂದು ಭಾಗ. ಧ್ರುವಾರುಂಧತಿ ದರ್ಶನ ಅನ್ನುವುದು ವಿವಾಹದ ಒಂದು ವಿಧಾನ. ಸಾಮಾನ್ಯವಾಗಿ ಮಧ್ಯಾಹ್ನ ವಿವಾಹವಾಯಿತು ಅಂತಾದರೆ ಸಾಯಂಕಾಲ ಸೂರ್ಯಾಸ್ತವಾದ ಮೇಲೆ ಗೃಹ ಪ್ರವೇಶನೀಯ ಹೋಮ ಅನ್ನುವ ವಿಧಾನವನ್ನು ನಡೆಸಿದ ಮೇಲೆ ಸತಿಪತಿಯರು ಮನೆಯಿಂದ ಹೊರಗೆ ಬಂದು ಆಕಾಶದಲ್ಲಿ ನಕ್ಷತ್ರಗಳ ದರ್ಶನ ಮಾಡುವಂತಹ ಒಂದು ವಿಧಾನ ಇದೆ. ಮೊದಲು ಪತಿ ತಾನು ಆಕಾಶದಲ್ಲಿರುವ ಸಪ್ತಋಷಿ ಮಂಡಲವನ್ನು ತನ್ನ ಪತ್ನಿಗೆ ತೋರಿಸಬೇಕು. ಆ ಸಪ್ತಋಷಿ ಮಂಡಲದಲ್ಲಿ ಅಗಸ್ತ್ಯನನ್ನೂ ಸೇರಿಸಿಕೊಂಡು ಸಪ್ತಋಷಿಗಳನ್ನು ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ ಅನ್ನುವ ಸಪ್ತಋಷಿಗಳನ್ನು ಆತ ತೋರಿಸಿ ಆ ವಸಿಷ್ಠ ಅನ್ನುವ ನಕ್ಷತ್ರದ ಸನಿಹದಲ್ಲಿರತಕ್ಕಂತಹ ಅತ್ಯಂತ ಪುಟ್ಟದಾದ ಅರುಂಧತಿ ನಕ್ಷತ್ರವನ್ನು ಕೂಡ ಆತ ದರ್ಶನ ಮಾಡಿಸ್ತಾನೆ. ದರ್ಶನ ಮಾಡಿಸಿ
ಆ ಅರುಂಧತಿ ನಕ್ಷತ್ರಕ್ಕೆ ಸಂಬಂಧಿಸಿದ ಹಾಗೆ ಕೆಳಗಿನಿಂದ ಪುರೋಹಿತರ ಸನ್ನಿಧಾನದಲ್ಲಿ, ವಿಪ್ರರ ಸನ್ನಿಧಾನದಲ್ಲಿ ಒಂದು ಪೂಜೆಯನ್ನು ಮಾಡಿ ಒಂದು ಬಾಗಿನವನ್ನಿಟ್ಟು ಆಮೇಲೆ ಅರುಂಧತಿ ಮತ್ತು ವಸಿಷ್ಠರ ಅನುಗ್ರಹವನ್ನು ಪಡೆಯತಕ್ಕಂತಹ ಒಂದು ವಿಧಾನ ಇದೆ. ಇದರ ಹಿನ್ನೆಲೆಯಲ್ಲಿ ಸತಿಪತಿಯರಲ್ಲಿ ವಸಿಷ್ಠಾರುಂಧತಿಯರ ಹಾಗೆ ಒಂದು ವಿಶಿಷ್ಟವಾದ ಭಾರತೀಯ ಸಾಂಪ್ರದಾಯಿಕ ಮನೋಧರ್ಮದ ಮೇಳೈಸುವಿಕೆ ಅತ್ಯಗತ್ಯ ಅನ್ನುವುದು ನಮಗೆ ಅರ್ಥವಾಗ್ತದೆ. ಆ ವಿವಾಹ ಪ್ರಕ್ರಿಯೆಯಲ್ಲಿ ಇಂತಹ ಸಾಂಪ್ರದಾಯಿಕ ಅನೇಕ ವಿಧಿವಿಧಾನಗಳು ನಮ್ಮಲ್ಲಿ ಪಾರಂಪರಿಕವಾದ ಭಾವವನ್ನು ಬಿತ್ತುವುದಕ್ಕೋಸ್ಕರವೇ ಇರತಕ್ಕಂಥದ್ದು. ಇಲ್ಲಿ ನಾವು ಗಮನಿಸಬೇಕಾದ ಕೆಲವು ಅಂಶಗಳಿದ್ದಾವೆ. ಇದರಲ್ಲಿ ವಸಿಷ್ಠಾರುಂಧತಿಯರು ಅವರ ದಾಂಪತ್ಯವೇ ಅದ್ಭುತ. ಸಾಮಾನ್ಯವಾಗಿ ಸುಖ ದುಃಖಗಳು ಅನ್ನುವುದು ಗೃಹಸ್ಥಾಶ್ರಮದಲ್ಲಿ ಹೆಚ್ಚಾಗಿ ಇರ್ತದೆ. ಯಾಕಂದ್ರೆ ಬ್ರಹ್ಮಚಾರಿಗೋ ಸನ್ಯಾಸಿಗೋ ದುಃಖದ ಸಂದರ್ಭ ಅನ್ನೋದು ದೊಡ್ಡ ವಿಷಯವಾಗುವುದಿಲ್ಲ. ಆದ್ರೆ ಒಂದು ಸಮುದಾಯದಲ್ಲಿ ದುಃಖದ ವಿಷಯಗಳು ಜೊತೆ ಸೇರಿತು ಅಂತಾದ್ರೆ ಅದು ದೊಡ್ಡ ದುಃಖ. ಇನ್ನೊಬ್ಬರು ದುಃಖಿಸುವುದು ಅನ್ನುವುದೇ ಮತ್ತೊಬ್ಬರ ದುಃಖಕ್ಕೆ ದೊಡ್ಡ ಮೂಲವಾಗಿ ಬಿಡ್ತದೆ. ಆದ್ರಿಂದ ಗಾರ್ಹಸ್ಥ್ಯ ಅನ್ನುವುದೇ ಅನೇಕ ದುಃಖಗಳ ಮತ್ತು ಅನೇಕ ಸುಖಗಳ ಒಂದು ಸಮ್ಮಿಲನ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ತತ್ರಕಾ ಪರಿದೇವನ ಅಂತ ಮಹರ್ಷಿ ಹಾರೀತರು ಕೇಳ್ತಾರೆ. ಅದು ಒಂದು ಚಕ್ರದ ಹಾಗೆ. ಚಕ್ರದ ಒಂದು ಭಾಗ ಕೆಳಗೆ ಬಂದಾಗ ಆ ಚಕ್ರದ ಭಾಗ ಬೇಸರಿಸಿಕೊಳ್ಳುವುದಿಲ್ಲ, ಅಯ್ಯೋ ನಾನು ಕೆಳಗೆ ಬಿದ್ದೆ ಅಂತ. ಯಾಕಂದ್ರೆ ಅದು ಚಕ್ರ ಆದ್ದರಿಂದಲೇ ಮೇಲಕ್ಕೆ ಹೋಗುವುದಿದೆ ಅಂತ ಅದಕ್ಕೆ ಗೊತ್ತಿರ್ತದೆ. ಅದೇ ರೀತಿ ಗಾರ್ಹಸ್ಥ್ಯದಲ್ಲಿ ಬರುವ ಸುಖ ದುಃಖಗಳನ್ನು ದುಃಖ ಬಂತು ಅಂತಾದ್ರೆ ಇದು ಸುಖಕ್ಕೆ ಸೋಪಾನ ಅನ್ನುವ ಭಾವದಲ್ಲೇ ಸ್ವೀಕರಿಸಬೇಕು. ವಸಿಷ್ಠಾರುಂಧತಿಯರ ದಾಂಪತ್ಯದಲ್ಲೂ ಕೂಡ ಅಂತಹ ಸಂದರ್ಭಗಳು ಅನೇಕ ಬಂದದ್ದಿದೆ. ವಸಿಷ್ಠರಿಗೆ ಅರುಂಧತಿಯಲ್ಲಿ 100 ಜನ ಮಕ್ಕಳು. ಆಗಿತ್ತು. ಅದೃಶ್ಯಂತಿ ಅಂತ ವಸಿಷ್ಠರ ಸೊಸೆಯ ಹೆಸರು. ಒಂದು ಸಂದರ್ಭದಲ್ಲಿ ಆಕೆ ಇನ್ನೂ 2-3 ತಿಂಗಳ ಗರ್ಭಿಣಿಯಾಗಿರುವಂತ ಕಾಲ ಅದು. ಅದೃಶ್ಯಂತಿ ಇನ್ನೂ ಗರ್ಭಿಣಿಯಾಗಿದ್ದಾಳೆ. ಅಂತಹ ಸ್ಥಿತಿಯಲ್ಲಿ ವಸಿಷ್ಠಾರುಂಧತಿಯರು ತಮ್ಮ 100 ಜನ ಮಕ್ಕಳನ್ನು ಕಳ್ಕೊಳ್ಬೇಕಾದಂತಹ ಒಂದು ಪ್ರಸಂಗ ಒದಗಿ ಬಂತು. 100 ಜನ ಮಕ್ಕಳು ಕೂಡ ತೀರಿಕೊಳ್ತಾರೆ. ವಸಿಷ್ಠರು ಒಂದು ಸಂದರ್ಭದಲ್ಲಿ ಪೂರ್ತಿ ಸೋತು ಹೋಗಿಬಿಡ್ತಾರೆ. ತತ್ವಜ್ಞಾನಿಗಳಾದಂತಹ ವಸಿಷ್ಠರು ಕಣ್ಣೀರು ಹಾಕಿಕೊಂಡು, ನನ್ನ ಇಷ್ಟು ಪ್ರೀತ್ಯಾಸ್ಪದ ಮಕ್ಕಳು ಈ ನಮ್ಮ ಮನೆಯಲ್ಲಿ ಒಂದು ಗುರುಕುಲದ ಹಾಗೆ ಎಲ್ಲರೂ ಸೇರಿ ಅಧ್ಯಯನ ಮಾಡ್ತಾ ಇದ್ರು, ಕಣ್ಣ ಮುಂದೆ ಓಡಾಡ್ತಾ ಇದ್ರು, ಹೊಸ ಹೊಸ ತಾತ್ವಿಕ ಅನ್ವೇಷಣೆಗಳಲ್ಲಿ ತೊಡಗಿಸಿಕೊಳ್ತಾ ಇದ್ರು. ಅಂತಹ ಮಕ್ಕಳು ಇವತ್ತಿಲ್ಲ. ಇದು ಈ ಪೂರ್ತಿ ನನಗೆ ಒಂದು ಗಂಡಾರಣ್ಯದ ಹಾಗೆ, ಮರುಭೂಮಿಯ ಹಾಗೆ ಕಾಣಿಸ್ತಾ ಇದೆ. ನಾನು ಈ ಸಂಸಾರದಲ್ಲೇ ಇರುವುದಿಲ್ಲ, ನಾನು ಹೊರಟು ಹೋಗ್ತೇನೆ ಅಂತ ಏನೇನೋ ಮಾತಾಡುವುದಕ್ಕೆ ಪ್ರಾರಂಭಿಸ್ತಾರೆ. ಕಣ್ಣೀರು ಹಾಕ್ತಾ ಇದ್ದಂತಹ ವಸಿಷ್ಠರ ಮುಂದೆ ಅರುಂಧತಿ ಮನಸ್ಸು ಗಟ್ಟಿ ಮಾಡಿಕೊಂಡು ತಾನು ವಸಿಷ್ಠರಿಗೆ ಉಪದೇಶ ಮಾಡುವುದಕ್ಕೆ ಶುರು ಮಾಡ್ತಾಳೆ. ತಾವೇ ತಿಳ್ಕೊಂಡ ಹಾಗೆ ಏನು ಗಂಡ ಹೆಂಡತಿ ಅನ್ನುವ ಸಂಬಂಧವಾಗಲಿ, ತಂದೆ ತಾಯಿಯರಿಗೆ ಮಕ್ಕಳ ಜೊತೆಗಿನ ಸಂಬಂಧವಾಗಲಿ ಅದು ಎಷ್ಟು ಶಾಶ್ವತ. ಇವತ್ತು ದಾಸರು ಹೇಳುವ ಹಾಗೆ ನೀರ ಮೇಲಿನ ಗುಳ್ಳೆ, ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ನೀರ ಮೇಲಿನ ಗುಳ್ಳೆ ಇವತ್ತು ಕಾಣಿಸ್ತಾ ಇರ್ತದೆ, ಒಂದು ಕ್ಷಣದಲ್ಲಿ ಅದು ನೀರೇ ಆಗಿಬಿಡ್ತದೆ. ಅದರಿಂದ ಅದು ಶಾಶ್ವತ ಅಲ್ಲ. ಹೇಗೋ ಹಾಗೆ ನಮ್ಮ ಸಂಬಂಧಗಳು ಶಾಶ್ವತ ಅಲ್ಲ. ಹಾಗೆ ಹೇಳುವಂತ ಮಾತು, ಯಥಾ ಕಾಷ್ಠಂಚ ಕಾಷ್ಠಂಚ ಸಮೇಯಾತಾಂ ಮಹಾರ್ಣವೇ ಸಮೇತ್ಯ ಚ ವ್ಯಪೇಯಾತಾಂ ತಥಾ ಬಂಧು ಸಮಾಗಮ. ಕಾಷ್ಠ ಮತ್ತು ಕಾಷ್ಠ, ಒಂದು ನದಿಯ ಮೇಲೆ ಜೋರಾದ ಬಿರುಗಾಳಿಗೆ ಒಂದು ಮರದ ದೊಡ್ಡ ದಿಮ್ಮಿ ಬೀಳ್ತದೆ. ಅದು ಹೋಗಿ ಪಶ್ಚಿಮ ಸಮುದ್ರದಲ್ಲಿ ಸೇರ್ತದೆ. ಇನ್ನೊಂದು ಮರದ ದಿಮ್ಮಿ ಮತ್ತೊಂದು ನದಿಯಲ್ಲಿ ಸಾಗಿ ಸಾಗಿ ದಕ್ಷಿಣ ಸಮುದ್ರದಲ್ಲಿ ಸೇರ್ತದೆ. ಅಲೆಗಳ ಪೆಟ್ಟಿಗೆ ಸಿಕ್ಕಿದಂತಹ ಮರದ ದಿಮ್ಮಿಗಳು ಕಾಲಕ್ರಮೇಣ ಒಂದು ಸಂದರ್ಭದಲ್ಲಿ ಒಟ್ಟಾಗ್ತವೆ. ಎರಡೂ ಒಟ್ಟಾದ ಮೇಲೆ ಮತ್ತೊಂದು ತೆರೆಗೆ ಅವುಗಳು ದೂರ ದೂರ ಸರಿದದ್ದು ಇನ್ನೊಮ್ಮೆ ಒಟ್ಟಾಗಬೇಕು ಅನ್ನುವ ನಿಯಮ ಇಲ್ಲ. ಹೇಗೋ ಹಾಗೆ ಈ ನಮ್ಮಲ್ಲಿ ಇವನು ನನ್ನ ಮಗ, ಇವಳು ನನ್ನ ಮಗಳು, ಈಕೆ ನನ್ನ ಪತ್ನಿ ಅನ್ನುವ ಸಂಬಂಧವೂ ಕೂಡ ಎಲ್ಲೋ ಹುಟ್ಟಿದ್ದಂತಹ ಯಾವುದೋ ವ್ಯಕ್ತಿ ಎಲ್ಲೋ ಹುಟ್ಟಿದ್ದ ಇನ್ನೊಂದು ಹೆಣ್ಣಿನ ಜೊತೆಗೆ ಗಂಡ ಹೆಂಡತಿ ಅನ್ನುವ ಸಂಬಂಧವನ್ನು ಪಡೆಯುವುದು ಅನ್ನುವುದು ಅದು ಈ ಕಾಷ್ಠಗಳ ಸಮ್ಮಿಲನದ ಹಾಗೆ. ಇಂತಹ ಚೇತನವೇ ಇವನಿಗೆ ಮಗನಾಗಿ ಹುಟ್ಟಿದ್ದು ಅನ್ನುವುದು ಅಂತಹ ಋಣಾನುಬಂಧದಿಂದ ಉಂಟಾದಂತಹ ಸಂಬಂಧ. ಅದು ಎಷ್ಟು ಹೊತ್ತು ಇರ್ತದೋ ಅಷ್ಟು ಹೊತ್ತು ನಮಗೆ ಮಗ ಅಪ್ಪ ಅನ್ನುವ ಸಂಬಂಧ.
ಅದು ಹೋದ ಮೇಲೆ ತತ್ರಕ ಪರಿದೇವನ, ಅಲ್ಲಿ ಯಾಕೆ ದುಃಖಿಸಬೇಕು ನಾವು? ಇಂತಹ ವೇದಾಂತದ ವಿಷಯಗಳನ್ನು ಆ ಗಟ್ಟಿ ಸತಿಯಾದಂತಹ ಅರುಂಧತಿ ದೇವಿ ವಸಿಷ್ಠರಿಗೆ ಉಪದೇಶಿಸ್ತಾಳೆ. ವಸಿಷ್ಠರಿಗೆ ನಾಚಿಕೆಯಾಗ್ತದಂತೆ. ಇಂತಹ ದುಃಖದ ಸಂದರ್ಭದಲ್ಲಿ ಗುರುಕುಲದಲ್ಲಿ ಪರಾಶರರ ಜೊತೆಗೆ ಅಧ್ಯಯನ ನಡೆಸಿದವ ನಾನು, ಅಂತಹ ನನಗೆ ಯಾವ ಗುರುಕುಲದಲ್ಲೂ ಅಧ್ಯಯನ ಮಾಡದೇ ಇದ್ದಂತಹ ಅನುಭವಿಕ ವೇದ್ಯವಾದ ಜ್ಞಾನವನ್ನು ತುಂಬಿಸಿಕೊಂಡಿರ್ತಕ್ಕಂತಹ ಅರುಂಧತಿಯಿಂದ ಉಪದೇಶ ಪಡಿಬೇಕಾದಂತಹ ಸ್ಥಿತಿ ಬಂದಿದೆಯಲ್ಲ ಅಂತ ಆತನೇ ಆಶ್ಚರ್ಯಚಕಿತನಾಗ್ತಾನೆ. ಮನಸ್ಸು ಗಟ್ಟಿ ಮಾಡಿಕೊಳ್ತಾನೆ. ಗಟ್ಟಿಯಾಗಿ ನಿಂತ ಸಂದರ್ಭದಲ್ಲಿ ಅರುಂಧತಿ ಅಳುವುದಕ್ಕೆ ಪ್ರಾರಂಭಿಸ್ತಾಳೆ. ಮಕ್ಕಳೆಲ್ಲ ಮೃತರಾಗಿದ್ದಾರೆ ಅಂತ ತಾನು ದುಃಖಿಸುವುದಕ್ಕೆ ಪ್ರಾರಂಭಿಸ್ತಾಳೆ. ವಸಿಷ್ಠರು ಆಕೆಯನ್ನು ಮನಸ್ಸು ಗಟ್ಟಿಯಾಗುವ ಹಾಗೆ ಉಪದೇಶಿಸ್ತಾರೆ. ಇಂತಹ ಪ್ರಕರಣವನ್ನು ನಾವು ಪುರಾಣಗಳಲ್ಲಿ ಕಾಣ್ತೇವೆ. ಇದರ ಆಂತರ್ಯ ಸುಖ ದುಃಖ ಎರಡು ಬಂದಾಗಲೂ ಅದನ್ನು ಎದುರಿಸಿ, ಒಬ್ಬರು ಜರ್ಜರಿತರಾದಾಗ ಇನ್ನೊಬ್ಬರು ಅವರಿಗೆ ಎದೆಗಾರಿಕೆ, ಎಚ್ಚರ, ಧೈರ್ಯ ಇವುಗಳನ್ನು ತುಂಬಿಸಿ, ಮತ್ತೊಬ್ಬರು ದುಃಖಿತರಾದಾಗ ಅವರಿಗೆ ಇನ್ನೊಬ್ಬರು ತಾವು ಅನುವಾಗಿ ಬೆಂಬಲವಾಗಿ ನಿಂತು ಪರಸ್ಪರ ರಥದ ಎರಡು ಚಕ್ರದ ಹಾಗೆ ಒಂದು ಸಂಸಾರವೆಂಬ ರಥವನ್ನು ಎಳೆದುಕೊಂಡು ಹೋಗಬೇಕು. ಅದಕ್ಕೆ ಬೌದ್ಧಿಕವಾದಂತಹ ವಿಚಾರ ಶಕ್ತಿಯೂ ಬೇಕು, ಭಾವುಕವಾದಂತಹ ಮಾನಸ ಶಕ್ತಿಯೂ ಬೇಕು. ಪುರುಷ ಅನ್ನುವುದು ಬೌದ್ಧಿಕವಾದ ತಾರ್ಕಿಕವಾದ ವಿಚಾರ ಶಕ್ತಿಯನ್ನು ಪ್ರತಿನಿಧಿಸಿದರೆ, ಸ್ತ್ರೀ ಅನ್ನುವುದು ಭಾವುಕವಾದ ಮಾನಸ ಭಾವನೆಗಳನ್ನು ಅದು ಪ್ರತಿನಿಧಿಸ್ತದೆ. ಈ ಎರಡು ಒಟ್ಟು ಸೇರಿದಾಗ ಅದು ಈ ಸಂಸಾರವೆಂಬ ಒಂದು ನೌಕೆಯನ್ನು ಅಥವಾ ಗಾರ್ಹಸ್ಥ್ಯವೆಂಬ ಒಂದು ರಥವನ್ನು ದಡ ಹಾಯಿಸುವುದಕ್ಕೆ, ಗುರಿ ಮುಟ್ಟಿಸುವುದಕ್ಕೆ ಸಮರ್ಥವಾಗ್ತದೆ. ಈ ದೃಷ್ಟಿಯಿಂದ ಅರುಂಧತಿ ವಸಿಷ್ಠರನ್ನು ಸತಿಪತಿಯರು ಧ್ಯಾನಿಸುವುದು, ಸುಖವಾಗಲಿ ದುಃಖವಾಗಲಿ ಸಂಸಾರದಲ್ಲಿ ಏನೇ ಬರಲಿ ನಾವಿಬ್ಬರು ಜೊತೆಗೆ ಹೆಗಲು ಕೊಟ್ಟು ಅದನ್ನು ಎದುರಿಸಿ ಆ ದುಃಖವನ್ನೇ ಮೆಟ್ಟಿಲನ್ನಾಗಿಸಿ ಅದರ ಮೇಲೆ ಹತ್ತಿ ಸುಖವನ್ನು ಕಾಣುವ ದೃಷ್ಟಿಯಿಂದ ನಾವು ಈ ಸಂಸಾರವನ್ನು ದಾಟ್ತೇವೆ ಅನ್ನುವ ಮನಸ್ಥಿತಿ ಅಲ್ಲಿ ಕಾಣಿಸಿಕೊಳ್ಳಬೇಕು. ಅದಕ್ಕೋಸ್ಕರವೇ ವಸಿಷ್ಠಾರುಂಧತಿಯರ ಧ್ರುವ ಅನ್ನುವುದು ಮನಸ್ಸಿನ ದಾರ್ಢ್ಯವನ್ನು ನಿರೂಪಿಸ್ತಕ್ಕಂತಹ ಶಕ್ತಿ. ಎಲ್ಲ ಗ್ರಹಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡಿರತಕ್ಕಂತಹ ಒಂದು ಶಕ್ತಿ, ಅದು ವಾತಾವರಣದಲ್ಲಿ ಸಂಸ್ಥಿತವಾದದ್ದು. ಉತ್ತರ ದಿಕ್ಕಿನಲ್ಲಿ ಕಾಣಿಸುವ ಧ್ರುವ ಅನ್ನುವ ನಕ್ಷತ್ರ. ಆ ಧ್ರುವ ಅನ್ನುವುದು ವಸ್ತುತಃ ಎತ್ತರದ ನಕ್ಷತ್ರ. ಅದನ್ನು ನಾವು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಧ್ರುವ ನಮಗೆ ಗೊತ್ತಿದ್ರೆ, ಧ್ರುವದ ಪರಿಜ್ಞಾನ ನಮಗಿದ್ರೆ ಯಾವತ್ತೂ ನಾವು ದಾರಿ ತಪ್ಪುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಧ್ರುವ ಅನ್ನುವುದು ಉತ್ತರದಲ್ಲಿದೆ. ಇದು ಉತ್ತರ ಹೌದಾದ್ರೆ ಈ ಕಡೆ ಪೂರ್ವ, ಈ ಕಡೆ ದಕ್ಷಿಣ, ಆತ ದಿಗ್ಭ್ರಾಂತನಾಗುವುದಕ್ಕೆ ಸಾಧ್ಯ ಇಲ್ಲ. ಹೇಗೆ ಹಡಗಿನಲ್ಲಿ ಸಾಗ್ತಾ ಇದ್ದಂತಹ ಹಿಂದಿನ ಮಂದಿ ಧ್ರುವವನ್ನು ಮನಸ್ಸು ಮುಂದೆ ಇಟ್ಟುಕೊಂಡು ದಾರಿ ತಪ್ಪದೆ ತಮ್ಮ ತಮ್ಮ ನೆಲೆಗಳಿಗೆ ಸಾಗ್ತಾ ಇದ್ರು, ಹಾಗೆ ನಾವು ಈ ಧ್ರುವ ಅನ್ನುವುದು ನಮ್ಮ ಮನಸ್ಸು, ನಮ್ಮ ಮನಸ್ಸೆಂಬ ಧ್ರುವಶಕ್ತಿಯ ಮೂಲಕವಾಗಿ ನಾವು ಸರಿದಾರಿಯಲ್ಲಿ ಸಾಗಬೇಕು ಅನ್ನುವ ದೃಷ್ಟಿಯಿಂದ ಧ್ರುವ ತಾರೆ ಅಂತ ನಾವು ಕರೀತೇವೆ. ಕೆಲವರನ್ನು ಹೇಳುವುದು ಅಂತಿದೆ, ಇವರು ನಮ್ಮ ಸಮಾಜದ ಧ್ರುವ ತಾರೆ ಅಂತ. ಧ್ರುವ ತಾರೆ ಅಂತ ಹೇಳಿದ್ರೆ ಆ ಎತ್ತರಕ್ಕೆ ನಾವು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವರು ಮುಂದೆ ಇದ್ರೆ ಅವರ ಆದರ್ಶ ನಮಗೆ ದಾರಿ ತೋರಿಸ್ತದೆ ಅನ್ನುವ ಅರ್ಥದಲ್ಲಿ ನಾವು ಒಬ್ಬರನ್ನು ಧ್ರುವ ತಾರೆ ಅಂತ ವ್ಯವಹರಿಸುವುದು. ಆ ನಿಟ್ಟಿನಿಂದ ಧ್ರುವಾರಂಧತಿ ದರ್ಶನ ಅನ್ನುವುದು ಗಾರ್ಹಸ್ಥ್ಯದ ಒಟ್ಟು ಅಂದದ ಜೀವನ ಹೇಗಿರಬೇಕು ಅನ್ನುವುದಕ್ಕೆ ಒಂದು ಮಾರ್ಗದರ್ಶಕವಾದಂತಹ ಸ್ಥಿತಿಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ಕೆಲವರಿಗೆ ಒಂದು ಶಂಕೆ ಬರ್ತದೆ, ಈ ಗೃಹಸ್ಥಾಶ್ರಮದಲ್ಲಿ ಪತಿಗೆ ಇರುವಷ್ಟು ಪ್ರಾಧಾನ್ಯ ಪತ್ನಿಗಿಲ್ಲ ಅನ್ನುವುದು. ಸಾಮಾನ್ಯವಾಗಿ ಮೇಲುನೋಟಕ್ಕೆ ನಾವು ಧರ್ಮಶಾಸ್ತ್ರಗಳನ್ನು ನೋಡಿದಾಗಲೂ ಅಂತಹ ಭ್ರಾಂತಿ ಬರುವಂತಹದ್ದಿದೆ. ಆದರೆ ಯಾವುದು ಪ್ರಸಿದ್ಧವಾದ ಸ್ಮೃತಿಗಳು ಅಂತಿದ್ದಾವೋ, ಮನು ಇರಬಹುದು, ಯಾಜ್ಞವಲ್ಕ್ಯರು ರಚಿಸಿದಂತಹ ಯಾಜ್ಞವಲ್ಕ್ಯ ಸ್ಮೃತಿಗಳಿರ್ಬೋದು, ಇವೆಲ್ಲವೂ ಈ ಪತಿ ಸತಿಯರ ಸಂಬಂಧವನ್ನು ನಿರೂಪಿಸ್ತಾ ಅವರಿಬ್ಬರಲ್ಲೂ ಒಂದು ವಿಶೇಷವಾದ ಶ್ರಮ ವಿಭಜನೆಯನ್ನು ಮಾಡಿಟ್ಟಿದೆ. ಸಾಮಾನ್ಯ ಇವತ್ತು ಪಾಶ್ಚಾತ್ಯರ ಅನೇಕ ಗ್ರಂಥಗಳನ್ನು ನಾವು ನೋಡಿದ್ರೆ ಭಾರತೀಯ ಸನಾತನ ಧರ್ಮವನ್ನು ಭಾರಿ ಹೊಗಳ್ತಾರೆ. ಹೊಗಳ್ತಾ ಕೊನೆಗೊಂದು 4 ಅಂಶಗಳನ್ನು ದೂರ್ತಾರೆ. ಆ ದೂರುವಂತಹ ಅಂಶದಲ್ಲಿ ಸ್ತ್ರೀಯರನ್ನು ಅತ್ಯಂತ ಹೀನಾಯವಾಗಿ ಕಾಣುತ್ತಾರೆ ಅನ್ನೋ ಒಂದು ಅಂಶಗಳನ್ನು ಜೋಡಿಸಿಕೊಳ್ತಾರೆ. ಸ್ತ್ರೀಯರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವನ್ನು ಕೊಡುವುದಿಲ್ಲ ಅನ್ನುವ ಒಂದು ವಿಷಯವನ್ನು ಅದರಲ್ಲಿ ಜೋಡಿಸಿ ಬಿಡ್ತಾರೆ. ಆದರೆ ಅವರ ಅಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ, ಸ್ತ್ರೀಯರನ್ನು ಹೊರಗಿನ ನಾನಾ ರೀತಿಯ ವ್ಯವಹಾರಗಳಿಗೆ ಪತಿ ಸಂಪಾದನೆ ಮಾಡಿ ಮನೆಯಲ್ಲಿ ತಂದು ಹಾಕ್ತಾನೋ ಹಾಗೆ ಸ್ತ್ರೀಯರು ಸಂಪಾದನೆ ಮಾಡುವುದಕ್ಕೋಸ್ಕರ ಎಲ್ಲೆಂದರಲ್ಲಿ ಸ್ವಚ್ಛಂದವಾಗಿ ಅವರನ್ನು ಕಳಿಸುವುದಿಲ್ಲ. ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರ್ತಾರೆ. ಮನೆಯ ಕೆಲಸಗಳಿಗೆ ಬಳಸ್ತಾರೆ.
ಮನೆಯ ಕೆಲಸದಲ್ಲಿ ಪತಿ ತಾನು ಪೂರ್ಣ ಮಟ್ಟದಲ್ಲಿ ಸಹಕಾರ ಕೊಡುವುದಿಲ್ಲ, ಇವನು ಹೊರಗಡೆ ಓಡಾಡ್ತಾ ಇರ್ತಾನೆ. ಈ ನಿಟ್ಟಿನಿಂದ ಈಕೆಗೆ ಒಂದು ಗೃಹ ಬಂಧನವನ್ನು ಇವರು ವಿಧಿಸಿ ಬಿಟ್ಟಿದ್ದಾರೆ ಅನ್ನುವ ಮನಸ್ಥಿತಿಯಲ್ಲಿ ಅಂತಹ ಮಾತುಗಳನ್ನು ಅವರು ಹೇಳುವುದುಂಟುಂಟು. ಕೇವಲ ಮಕ್ಕಳನ್ನು ಹೆರುವ ಯಂತ್ರ ಅನ್ನುವ ದೃಷ್ಟಿಯಿಂದ ಬಳಸಿಕೊಳ್ತಾ ಇದ್ದಾರೆ ಅನ್ನುವ ಮನಸ್ಥಿತಿ ಅವರಲ್ಲಿದೆ. ವಸ್ತುತಃ ಧರ್ಮಶಾಸ್ತ್ರಗಳನ್ನು ನಾವು ಯಾವುದೇ ಆಗ್ರಹ ಇಲ್ಲದೆ ಗಮನಿಸ್ತಾ ಹೋದರೆ ಇಲ್ಲಿ ಒಂದು ವಿಶಿಷ್ಟವಾದ ಶ್ರಮ ವಿಭಜನೆಯನ್ನು ಈ ಧರ್ಮಶಾಸ್ತ್ರಗಳು ನಿರೂಪಿಸಿದ್ದಾವೆ. ಸತಿಪತಿಯರು ಗಾರ್ಹಸ್ಥ್ಯವೆಂಬಂತಹ ಒಂದು ರಥವನ್ನು ತಾವು ಹೊತ್ತು ಸಾಗಿಸಬೇಕು ಅಂತಾದರೆ ಅದರಲ್ಲಿ ನೀವು ಇಂಥ ಕೆಲಸ ನೋಡ್ಕೊಳ್ಳಿ, ನಾವು ಇಂಥ ಕೆಲಸ ನೋಡ್ಕೊಳ್ತೇವೆ ಅಂತ ಒಂದು ವಿಭಾಗವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ. ಅದು ಅವರವರ ಶಾರೀರಿಕ ಶಕ್ತಿ ಮತ್ತು ಮಾನಸ ಬಲ ಇವೆರಡನ್ನು ಹೊಂದಿಸಿಕೊಂಡು ಆ ಶ್ರಮ ವಿಭಜನೆಯನ್ನು ಮಾಡಿಕೊಳ್ಬೇಕು. ಅಂಥದ್ರಲ್ಲಿ ಋಷಿ ಮುನಿಗಳು ತಾವು ವಿಶಿಷ್ಟವಾಗಿ ಅಂತರ ಪ್ರವೇಶ ಮಾಡಿ ತಮ್ಮ ಕ್ರಾಂತಿ ತಾವು ಕಷ್ಟದ ಕೆಲಸಗಳನ್ನು, ಬಾಹ್ಯ ವ್ಯವಹಾರಗಳನ್ನು ಇವುಗಳನ್ನೆಲ್ಲ ನಿರ್ವಹಿಸಿಕೊಂಡು ಪತ್ನಿಯರು ಮನೆಯ ಜವಾಬ್ದಾರಿಯನ್ನು ಪೂರ್ತಿ ಹೊತ್ತುಕೊಳ್ಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಇದರಿಂದಾಗಿ ನಮ್ಮಲ್ಲಿ ಸಂತತಿ ಅದು ವಿಶಿಷ್ಟವಾಗಿ ಧಾರ್ಮಿಕ ಮತ್ತು ಭಾವುಕವಾದ ಮನಸ್ಥಿತಿಯಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಾಗ್ತದೆ. ಅದರ ಜೊತೆಗೆ ಪತಿಯೂ ಕೂಡ ಅದೆಷ್ಟೇ ಕೆಲಸವನ್ನು ಮಾಡಿದರೂ ಕೂಡ ಶಾಂತತೆ ಚಿತ್ತತೆಯಿಂದ ಮನೆ ಅನ್ನುವುದು ಒಂದು ಸಮಾಧಾನ ನೆಮ್ಮದಿಗೆ ಸಂಬಂಧಪಟ್ಟಂತಹ ನೆಲೆ ಅನ್ನುವ ಕಾರಣದಿಂದ ಎಲ್ಲಿ ಇದ್ದರೂ ಅಲ್ಲಿಗೆ ಓಡಿ ಬರುವುದಕ್ಕೆ ಶಕ್ಯವಾಗ್ತದೆ. ಆ ಭಾವಗಳು ಇಲ್ಲದೆ ಹೋದ್ರೆ ಆವಾಗ ಈತನು ಎಲ್ಲಿ ಹೋದ್ರೂ ಮನೆಗೆ ಬರಬೇಕು ಅನ್ನೋ ಮನಸ್ಥಿತಿ ಹುಟ್ಟದೇ ಇರುವಂತಹದ್ದು, ಆಕೆಗೂ ಎಲ್ಲೆಲ್ಲೋ ತಿರುಗಾಡಿದ್ರು ಮನೆಗೆ ಯಾಕೆ ಹೋಗಬೇಕು ಅನ್ನೋ ಮನಸ್ಥಿತಿ ಉಂಟಾಗತಕ್ಕಂಥದ್ದು. ಇವೆಲ್ಲ ಸಾಧ್ಯತೆಗಳನ್ನು ಇವತ್ತು ಪರದೇಶಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ಸಾಧ್ಯತೆಗಳು ನಮ್ಮಲ್ಲಿ ಬರದೇ ಇರುವುದಕ್ಕೋಸ್ಕರ ಋಷಿ ಮುನಿಗಳು ತಾವು ತಮ್ಮ ಚಿಂತನೆಯ ಸಮಗ್ರ ಬಲದಿಂದ ಉಂಟು ಮಾಡಿರ್ತಕ್ಕಂತಹ ಒಂದು ವ್ಯವಸ್ಥೆ, ವಿವಾಹ ಪದ್ಧತಿಯ ಮೂಲಕ ಗೃಹದಲ್ಲಿ ಇವರು ಇಂತಹ ಕೆಲಸ ತಂದು ಹಾಕುವುದು, ಜವಾಬ್ದಾರಿ ಹೊತ್ತುಕೊಳ್ಳುವುದು ಅನ್ನುವ ಒಂದು ವ್ಯವಸ್ಥೆ, ಅದನ್ನು ವಿಭಜನೆ ಮಾಡಿ ಸರಿಯಾಗಿ ರಕ್ಷಣೆ ಮಾಡುವುದು ಅನ್ನುವ ವ್ಯವಸ್ಥೆಯಿಂದ ಸ್ತ್ರೀಗೆ ಅಂತ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಅದರಲ್ಲೂ ಅಷ್ಟಪುತ್ರ ಭವತ್ ಪಂಚ ಅಂತ ವೇದ ಒಂದು ಆದೇಶ ಕೊಡ್ತದೆ. ವಿವಾಹದ ದಿವಸ ಆಶೀರ್ವಚನವನ್ನು ಮಾಡಬೇಕಾದ್ರೆ ನೀನು 8 ಮಕ್ಕಳನ್ನು ಹೆರಬೇಕು ಅಂತ ಒಂದು ಆದೇಶ ಮಾಡ್ತದೆ. 8ಕ್ಕಿಂತ ಜಾಸ್ತಿ ಬೇಡ ಅಂತಲೂ ಅದಕ್ಕೆ ಅರ್ಥ ಅಲ್ಲ, 8ಕ್ಕಿಂತ ಕಡಿಮೆ ಬೇಡ ಅಂತಲೂ ಅರ್ಥ ಅಲ್ಲ. ನಿನ್ನ ಶಕ್ತಿ ಇರುವಷ್ಟು ಮಕ್ಕಳಿಗೆ ಜನ್ಮ ಕೊಡು ಅನ್ನುವ ಮಾತು ಆ ವೇದದಲ್ಲಿ ಕಾಣಿಸ್ತದೆ. ಆದರೆ ಇವತ್ತು ರಾಜಾಜ್ಞೆಯನ್ನು ಅನುಲಕ್ಷಿಸಿ, ಸಂವಿಧಾನದ ಕಾನೂನಿನ ನಿರ್ದೇಶನವನ್ನು ಅನುಲಕ್ಷಿಸಿ ನಾವು 1, 2 ಅನ್ನುವ ಸಂತತಿಯನ್ನು ಪಡೆಯುವಂತಹ ಕಾಲದಲ್ಲಿ ವಸ್ತುತಃ ಸ್ತ್ರೀಯರಿಗೆ ಮನೆಯ ಜವಾಬ್ದಾರಿ ಹಿಂದೆ ಹೇಗೆ ಮನೆಯ ಸ್ತ್ರೀಯರಿಗೆ ಇರ್ತಿತ್ತೋ ಅಷ್ಟು ಜವಾಬ್ದಾರಿ ಇಲ್ಲ. ಇಷ್ಟು ಜವಾಬ್ದಾರಿ ಇಲ್ಲದೆ ಇರುವ ಕಾರಣದಿಂದ ಅವರಿಗೆ ಇವತ್ತು ಬಾಹ್ಯ ವ್ಯವಹಾರಗಳಲ್ಲಿ, ಅಧ್ಯಾಪನ ಮೊದಲಾದ ವಿಭಾಗಗಳಲ್ಲಿ ತನ್ನನ್ನು ಅಲ್ಪ ಸ್ವಲ್ಪ ತೊಡಗಿಸಿಕೊಂಡ್ರೂ ಕೂಡ ಅದು ಬಾಧಕವಾಗುವುದಿಲ್ಲ. ಅದರ ಮೂಲಕ ಒಂದಿಷ್ಟು ಸಮಾಜದ ಕೆಲಸವನ್ನು ನಡೆಸಿದ ಹಾಗೂ ಆಗ್ತಿತ್ತು. ಹಿಂದಿನ ಕಾಲದಲ್ಲೂ ಸ್ತ್ರೀಯರು ತಾವು ಪ್ರಾರಂಭದ ಹಂತದಲ್ಲಿ ಮಕ್ಕಳ ಲಾಲನೆ ಪಾಲನೆ ಮೊದಲಾದ ವಿಭಾಗದಲ್ಲಿ ರೂಢಿಸಿಕೊಂಡಿದ್ರು. ಒಂದು ಹಂತದಲ್ಲಿ ತಮ್ಮ ಮಕ್ಕಳು ದೊಡ್ಡದಾಗಿ ಅವರೂ ವಿವಾಹಿತರಾದಂತಹ ಸ್ಥಿತಿಯಲ್ಲಿ ತಾವು ಗೃಹದ ಜವಾಬ್ದಾರಿಯನ್ನು ಬಿಟ್ಟು ಸೊಸೆಯಂದಿರಿಗೆ, ತಮ್ಮ ಮನೆಯಲ್ಲಿರತಕ್ಕಂತಹ ಮಕ್ಕಳಿಗೆ ಜವಾಬ್ದಾರಿಯನ್ನು ಪೂರ್ತಿಯಾಗಿ ಹೊರಿಸಿ ತಾವು ಪಾಠನ ಪಠನ ಇವುಗಳಲ್ಲಿ ತೊಡಗಿಸಿಕೊಂಡದ್ದಕ್ಕೆ ಬಹಳಷ್ಟು ದೃಷ್ಟಾಂತಗಳಿದ್ದಾವೆ. ಈ ಸತಿಪತಿಯರ ಜೀವನದಲ್ಲಿ ಒಂದು ಪ್ರಮುಖವಾದ ಅಂಶವನ್ನು ಹಿರಿಯರು ಋಷಿಮುನಿಗಳು ಉಲ್ಲೇಖಿಸುವುದೇನೆಂದ್ರೆ, ಪತಿ ಮತ್ತು ಪತ್ನಿಯರಲ್ಲಿ ಧಾರ್ಮಿಕವಾದ ಸಂವಾದ ಪ್ರತಿನಿತ್ಯವೂ ನಡೀತಾ ಇರಬೇಕು. ಪಾರ್ವತೀ ದೇವಿ ರುದ್ರದೇವನ ಸನ್ನಿಧಾನದಲ್ಲಿ ಕುಳಿತುಕೊಂಡು ಪ್ರಶ್ನಿಸುವಂತಹದ್ದು ಪುರಾಣದಲ್ಲಿ 5-6 ಬಾರಿ ಬರ್ತದೆ. ನಾನು ಪೃಚ್ಛಾಮಿ ತತ್ವಂ ಪುರುಷೋತ್ತಮಸ್ಯ, ಆ ಪುರುಷೋತ್ತಮನ ತತ್ವದ ಬಗ್ಗೆ ನನಗೆ ಹೇಳಬೇಕು ಸ್ವಾಮಿ ಅಂತ ಪಾರ್ವತೀ ದೇವಿ ಕೇಳ್ತಾಳೆ. ಆಗ ಪರಮೇಶ್ವರ ಪಾರ್ವತೀ ದೇವಿಗೆ ಅನೇಕ ತತ್ವಗಳನ್ನು ಉಪದೇಶಿಸಿ ಆ ಸಂದರ್ಭದಲ್ಲಿ ವಾಸುದೇವ ಸಹಸ್ರನಾಮ ಅನ್ನುವ ಮಂತ್ರದ ಬಗ್ಗೆಯೂ ಉಲ್ಲೇಖ ಮಾಡಿ, ಆ ಸಮಯದಲ್ಲೇ ಪಾರ್ವತೀ ದೇವಿ ಮತ್ತೆ ಕೇಳುವುದು, ಇಷ್ಟು ವಿಸ್ತಾರವಾದ ಸಹಸ್ರನಾಮ ಸ್ತೋತ್ರವನ್ನು ಹೇಗೆ ಮಾಡುವುದು? ಕೆಲವೊಂದು ಸಲ ಅಷ್ಟು ಪುರುಸೊತ್ತಾಗುವುದಕ್ಕೆ ಸಾಧ್ಯ ಇಲ್ವಲ್ಲ, ಅದಕ್ಕೆ ಬೇರೆ ಏನಾದ್ರೂ ಮಾರ್ಗ ಇದೆಯೋ ಅಂತ ಆಕೆ ಪ್ರಶ್ನಿಸಿದಾಗ ಶಂಕರ ತಾನು ರಾಮ ಮಂತ್ರವನ್ನು ಆಕೆಗೆ ಉಪದೇಶಿಸಿದ. ಚಂದ್ರಶೇಖರ ತನ್ನ ಭಾಮೆಗೆ ಬೇಳಿದ ಮಂತ್ರ ಅಂತ ದಾಸರು ಅದನ್ನು ಉಲ್ಲೇಖಿಸಿದ್ದಾರೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ
ಸಹಸ್ರನಾಮ ತಸ್ತುಲ್ಯಂ ರಾಮನಾಮ ವರಾನನಿ ಅನ್ನುವ ಮಾತು ಬರುವುದು ಪದ್ಮಪುರಾಣದಲ್ಲಿ ಇದೇ ಸಂದರ್ಭದಲ್ಲಿ. ಹಾಗೆ ಸತಿಪತಿಯರು ತತ್ವಜಿಜ್ಞಾಸೆಯಲ್ಲಿ ತೊಡಗಬೇಕು ಅನ್ನುವುದನ್ನು ಅಷ್ಟು ಎತ್ತರದ ದೇವತೆಗಳಾದಂತಹ ಶಿವಪಾರ್ವತಿಯರು ತೋರಿಸಿಕೊಡ್ತಾರೆ. ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ ಇಬ್ಬರು ಪತ್ನಿಯರು, ಕಾತ್ಯಾಯನಿ ಮತ್ತು ಮೈತ್ರೇಯಿ ಅಥವಾ ಗಾರ್ಗಿ ಮೈತ್ರೇಯಿ ಅಂತ ಇವರನ್ನು ಉಲ್ಲೇಖ ಮಾಡುವ ಕ್ರಮ ಇದೆ. ಈ ಕಾತ್ಯಾಯಿನಿ ಮೈತ್ರೇಯರು ಇಬ್ಬರೂ ಕೂಡ ಈ ಯಾಜ್ಞವಲ್ಕ್ಯರ ಜೊತೆಗೆ ನಿರಂತರ ಶಾಸ್ತ್ರತತ್ವ ಚಿಂತನೆಯಲ್ಲಿ ತೊಡಗಿಕೊಂಡಿದ್ದದ್ದನ್ನು ಬೃಹದಾರಣ್ಯಕೋಪನಿಷತ್ತು ಉಲ್ಲೇಖ ಮಾಡ್ತದೆ. ಮಹಾಭಾರತದಲ್ಲೂ ಕೂಡ ಇವರ ಕಥೆ, ಇವರ ದಾಂಪತ್ಯ ಅದು ಅತ್ಯಂತ ಸುಂದರವಾದದ್ದು. ಇವರು ಲೌಕಿಕವಾದಂತಹ ಚಿಂತನೆಗಳನ್ನು ನಡೆಸ್ತಾ ಇದ್ದ ಒಂದು ಸಾಧ್ಯತೆಯೇ ಇಲ್ಲ ಅನ್ನುವುದು ಅವರ ಕಥೆಯಿಂದ ನಮಗೆ ಗೊತ್ತಾಗ್ತದೆ. ಈ ಅಧ್ಯಾತ್ಮದ ಚಿಂತನೆಯಿಂದ ಅತ್ಯಂತ ಪ್ರಶಸ್ತವಾದ ನೆಮ್ಮದಿಯಲ್ಲಿ ಅವರು ಜೀವನವನ್ನು ನಡೆಸ್ತಾ ಇದ್ರು. ಒಂದು ಸಂದರ್ಭದಲ್ಲಿ ಯಾಜ್ಞವಲ್ಕ್ಯರು ಭಾರಿ ಶ್ರೀಮಂತರಾದರು. ಜನಕ ಮಹಾರಾಜ ಇವರ ಅಧ್ಯಾತ್ಮದ ಎತ್ತರಕ್ಕೆ ಮನಸೋತು ತನ್ನಲ್ಲಿದ್ದ 1000 ಗೋವುಗಳನ್ನು ಬಂಗಾರದ ಅಲಂಕಾರ ಮಾಡಿ ಕಳಿಸಿಕೊಟ್ಟ. ಯಾಜ್ಞವಲ್ಕ್ಯರು ಒಂದು ದಿನ ಅಷ್ಟನ್ನು 2 ಭಾಗ ಮಾಡಿ, ಒಂದು ಗಾರ್ಗಿಗೆ ಅಥವಾ ಕಾತ್ಯಾಯನಿಗೆ ಮತ್ತೊಂದು ಮೈತ್ರೇಯಿಗೆ ಅಂತ ವಿಭಾಗ ಮಾಡಿ ನಾನು ಸಾಧನೆಗೋಸ್ಕರ ಹೊರಡ್ತಾ ಇದ್ದೇನೆ ಅಂತ ಹೇಳಿದ್ರು. ಆಗ ಮೈತ್ರೇಯಿ ಮತ್ತು ಕಾತ್ಯಾಯನಿಯರು ಇಬ್ಬರು ಸೇರ್ತಾರೆ. ನಮಗಿಷ್ಟೆಲ್ಲ ಐಶ್ವರ್ಯ ಕೊಡ್ತಾ ಇದ್ದೀರಿ, ತಾವು ಇದನ್ನೆಲ್ಲ ಬಿಟ್ಟು ಯಾಕೆ ಹೋಗ್ತಾ ಇದ್ದೀರಿ? ಅದಕ್ಕೆ ಯಾಜ್ಞವಲ್ಕ್ಯರು ಹೇಳಿದ್ರು, ನಾನು ಒಳಗಿರುವ ತತ್ವದ ಚಿಂತನೆಯನ್ನು ನಡೆಸುವುದಕ್ಕೆ ಹೊರಟಿದ್ದೇನೆ. ಆಗ ಇವರಿಬ್ರು ಹೇಳ್ತಾರೆ, ಇದನ್ನು ಬಿಟ್ಟು ನೀವು ಅದಕ್ಕೋಸ್ಕರ ಹೋಗ್ತಾ ಇದ್ದೀರಲ್ಲ, ಹಾಗಾದ್ರೆ ಈ ಸಂಪತ್ತಿಗಿಂತ ನೀವು ಹುಡುಕ್ತಾ ಇರುವ ಸಂಪತ್ತು ಶ್ರೇಷ್ಠ ಅಂತ ಆಯ್ತು. ನಮಗೆ ಈ ಕೆಟ್ಟ ಸಂಪತ್ತನ್ನು ಕೊಟ್ಟು ನೀವು ಶ್ರೇಷ್ಠವಾದ ಸಂಪತ್ತಿನ ಕಡೆಗೆ ಹೋಗುವುದು ಈ ಸಹಧರ್ಮಿಣಿ ನ್ಯಾಯಕ್ಕೆ ಅಥವಾ ಸಹಧರ್ಮಕ್ಕೆ ಬಾಧಕವಾಗುವುದಿಲ್ವೇ? ಆದ್ರಿಂದ ನಾವು ತಮ್ಮ ಜೊತೆಗೆ ಬರ್ತೇವೆ, ದಯವಿಟ್ಟು ಕರ್ಕೊಳ್ಬೇಕು. ಈ ರೀತಿ ಇಷ್ಟೂ ಸಂಪತ್ತನ್ನು ತುಚ್ಛೀಕರಿಸಿ ಇವರ ಅಧ್ಯಾತ್ಮ ಸಂಪತ್ತಿನ ಜೊತೆಗೆ ಸಾಗಿದ ಕಾರಣದಿಂದ ಅವರು ಜೊತೆಗೆ ಸಾಧನೆ ಮಾಡಿ ಪರತತ್ವವನ್ನು ಪಡೆದಿದ್ದಾರೆ ಅಂತ ಉಪನಿಷತ್ತು ನಿರೂಪಿಸುತ್ತೆ. ಈ ರೀತಿಯ ಒಂದು ದಾಂಪತ್ಯದ ಗಾರ್ಹಸ್ಥ್ಯದ ಆದರ್ಶಗಳು ನಮ್ಮ ಮುಂದೆ ಇದ್ದಾವೆ. ಪ್ರಾಚೀನ ಆದರ್ಶಗಳನ್ನು, ಅದು ಸೀತಾರಾಮರ ಆದರ್ಶ ಇರಬಹುದು, ಅಥವಾ ರುಕ್ಮಿಣಿ ಶ್ರೀಕೃಷ್ಣರ ಆದರ್ಶಗಳು ಇರಬಹುದು, ಸತ್ಯಭಾಮ ಶ್ರೀಕೃಷ್ಣರ ಆದರ್ಶಗಳು ಇರಬಹುದು. ಯಾವುದೋ ಕೆಲವು ಕಥೆಗಳನ್ನು ಮಾತ್ರ ನಾವು ಹೆಚ್ಚಾಗಿ ಕೇಳ್ತಾ ಇದ್ದೇವೆ. ಆದ್ರೆ ಸತ್ಯಭಾಮೆಯಲ್ಲಿದ್ದಂತಹ ಪಾತಿವ್ರತ್ಯದ ಪರಿಜ್ಞಾನ, ಅದನ್ನು ದ್ರೌಪದಿ ದೇವಿಗೆ ಆಕೆ ವನಪರ್ವದಲ್ಲಿ ಉಪದೇಶ ಮಾಡಿದಂತಹ ವಿಶಿಷ್ಟವಾದ ಮಾತುಗಳು, ಇದನ್ನೆಲ್ಲ ಶ್ರವಣ ಮಾಡಿದರೆ ಆಗಿನ ಪ್ರತಿಯೊಂದು ದಾಂಪತ್ಯದಲ್ಲೂ ಅಧ್ಯಾತ್ಮದ ವಿಶೇಷವಾದ ಸುವಾಸನೆ ತುಂಬಿಕೊಂಡದ್ದನ್ನು ನಾವು ಕಾಣ್ತೇವೆ. ಹಾಗಾಗಿಯೇ ಸತಿಪತಿಯರು ಈಕೆ ನನ್ನ ಪತ್ನಿಯಾಗಬೇಕು ಅಂತ ಆರಿಸಬೇಕಾದ್ರೆ, ಮದುವೆಗೋಸ್ಕರ ಹೆಣ್ಣನ್ನು ಆರಿಸುವ ಪ್ರಕ್ರಿಯೆ ಅಥವಾ ಗಂಡನ್ನು ಆರಿಸುವಂತಹ ಪ್ರಕ್ರಿಯೆಯಲ್ಲಿ ಸ್ವತಃ ಗಂಡು ಹೆಣ್ಣಿಗೆ ಸ್ವಾತಂತ್ರ್ಯವನ್ನು ಕೊಡುವುದಕ್ಕಿಂತ ಹೆಚ್ಚು ಸಂಸಾರದಲ್ಲಿ, ಕುಟುಂಬದಲ್ಲಿ ಹಿರಿಯರಿಗೆ ಜವಾಬ್ದಾರಿಯನ್ನು ಶಾಸ್ತ್ರಗಳು ಕೊಡ್ತವೆ. ಇವರಿಬ್ಬರ ಬಾಹ್ಯ ಆಕರ್ಷಣೆಯೇ ಈ ಸಂಸಾರದಲ್ಲಿ ಮುಖ್ಯ ಅಲ್ಲ. ಅದು ಪ್ರಾರಂಭದ 15 ದಿವಸವೋ 15 ತಿಂಗಳೋ ಮಾತ್ರ ಇರಬಹುದಾದದ್ದು. ಸಂಸಾರದಲ್ಲಿ ಮೂಲ ಉದ್ದೇಶ ಧರ್ಮ ಪ್ರಜಾ ಸಂಪತ್ತಿ ಅನ್ನುವುದು ಏನಿದೆ, ಅದಕ್ಕೆ ಮೂಲಭೂತವಾಗಿ ಬೇಕಾದ್ದು ಮಾನಸಿಕವಾದಂತಹ ಹೊಂದಾಣಿಕೆ, ಆಂತರಿಕವಾದಂತಹ ಗುಣಶೀಲ ಸಂಪನ್ನತೆ. ಆ ಸಂಪನ್ನತೆ ಬಾಹ್ಯದಲ್ಲಷ್ಟೇ ಗೊತ್ತಾಗದೆ ಹೋದಾಗ ಜ್ಯೋತಿಷ್ಶಾಸ್ತ್ರದ ಮಾರ್ಗದಲ್ಲಾದ್ರೂ ಅದನ್ನು ತಿಳಿಯುವುದಕ್ಕೋಸ್ಕರ ಬೇಕಾದಂತಹ ಅನೇಕ ಕೂಟ ಘಟನಾ ವಿಧಾನಗಳೆಲ್ಲ, ಮೇಳಾಮೇಳಿ ಮೊದಲಾದಂತಹ ವಿಭಾಗಗಳೆಲ್ಲ ಋಷಿ ಮುನಿಗಳ ಮೂಲಕ ಬೆಳೆದು ಬಂದದ್ದು ಇದೇ ದೃಷ್ಟಿಕೋನದಿಂದ. ಹಾಗಾಗಿ ಅಲ್ಲಿ ಕೇವಲ ಬಾಹ್ಯಾಕರ್ಷಣೆಗೆ ಬೆಲೆ ಕೊಡದೆ ಹಿರಿಯರ ನಿರ್ದೇಶನವನ್ನು ಅನುಸರಿಸಿ ವಿವಾಹಿತರಾಗಿ ತಾವು ಧರ್ಮದಲ್ಲಿ ನಡೆಯುವುದಕ್ಕೆ ಬೇಕಾದಂತಹ ಉಪದೇಶಗಳನ್ನು, ಹಿರಿಯರ ನಿರ್ದೇಶನಗಳನ್ನು, ಹಿರಿಯರ ಆದರ್ಶಗಳನ್ನು ಪಾಲಿಸಬೇಕಾದಂತಹ ಸ್ಥಿತಿ ಇತ್ತು. ಸೀತಾಮಾತೆ ರಾಮನ ಜೊತೆಗೆ ಸಾಗುವಂತಹ ಸಂದರ್ಭದಲ್ಲಿ, ಸಮಯ ಎಷ್ಟಾಯಿತು ಸುರಾಗಿ? ನಾವು 30 ನಿಮಿಷ ಆದದ್ರಿಂದ ಇಲ್ಲಿಗೆ ಉಪಸಂಹಾರ ಮಾಡ್ತಾ ಇದ್ದೇನೆ. ನಾವು ನಾಳೆ ಸೀತಾದೇವಿ ರಾಮನ ಜೊತೆಗೆ ಹೊರಡುವ ಸಂದರ್ಭದಲ್ಲಿ ಜನಕ ಸೀತೆಗೆ ಕೊಟ್ಟಂತಹ ಕೆಲವು ಉಪದೇಶಗಳಿದ್ದಾವೆ. ಆ ಉಪದೇಶದ ಮಾತಿನಿಂದ, ಅಂದ್ರೆ ಗೃಹಸ್ಥಳಾದ ನಿನ್ನ ನಡೆ ಹೇಗಿರಬೇಕು ಅಂತ ಜನಕ ಕೊಟ್ಟಂತಹ ಉಪದೇಶದ ವಾಣಿ, ಆ ವಾಣಿಯಿಂದ ಪ್ರಾರಂಭಿಸಿ ಮುಂದಿನ ಗಾರ್ಹಸ್ಥ್ಯದ ಧರ್ಮದ ಅನುಷ್ಠಾನದ ವಿಧಾನಗಳನ್ನು ಮತ್ತೆ ನಾಳೆಯ ದಿವಸ ಸೇರಿದಾಗ ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದ ಆಚಾರ್ಯ. ನಾಳೆ ಮತ್ತೆಲ್ಲರೂ 12 ಗಂಟೆಗೆ